ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೋಡ್ಮಂಗ್ಳೂರು ಸಮುದಾಯ ಭವನದಲ್ಲಿ ಭೂಮಿಕಾ ರೈತ ಉತ್ಪಾದಕರ ಸಮಿತಿ ವತಿಯಿಂದ ರೈತರ ದಿನಾಚರಣೆಯನ್ನು ಆಚರಿಸಲಾಯಿತು. ಕ್ಯಾರ್ಪೇಟೆ ತಾಲೂಕು ಕತ್ತರಘಟ್ಟ ಗ್ರಾಮದಲ್ಲಿ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರು ಭೂಮಿ ಪೂಜೆ ನೆರವೇರಿಸಿದರು. ನಾಪೋಕ್ಲು ಕಕ್ಕಂಬೆ ವಿರಾಜಪೇಟೆ ಸಂಪರ್ಕಿಸುವ ಮುಖ್ಯ ರಸ್ತೆಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆ ಅಧ್ವಾನವಾಗಿರುವ ಘಟನೆ ನಡೆದಿದೆ. ಕುಶಾಲನಗರ ತಾಲೂಕಿನ ಕೋಡ್ಮಂಗ್ಳೂರು ಸಮುದಾಯ ಭವನದಲ್ಲಿ ಭೂಮಿಕಾ ರೈತ ಉತ್ಪಾದಕರ ಸಮಿತಿ ಹಾಗೂ ಒಡಿಪಿ ಸಂಸ್ಥೆ ವತಿಯಿಂದ ರೈತರ ದಿನಾಚರಣೆ ಹಾಗೂ ವಾರ್ಷಿಕ ಮಹಾಸಭೆ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಕೋಡ್ಮಂಗ್ಳೂರು ಸಮುದಾಯ ಭವನದಲ್ಲಿ ಭೂಮಿಕಾ ರೈತ ಉತ್ಪಾದಕರ ಸಮಿತಿ ಮತ್ತು ದಿ ಆರ್ಗನೈಸೇಷನ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಪೀಪಲ್ ಮೈಸೂರು ಇವರ ಸಹಯೋಗದಲ್ಲಿ ರೈತರ ದಿನಾಚರಣೆ ಮತ್ತು ವಾರ್ಷಿಕ ಸಭೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂಗಮ ಟಿವಿ ಹಾಗೂ ವಂಶಿ ನ್ಯೂಸ್ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಎಚ್ ಮೃಗುಕೋಟಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಅಧಿಕಾರಿಗಳು ಮಾಹಿತಿಗಳನ್ನು ನೀಡಿದರು. ಇದೇ ಸಂದರ್ಭ ಸಚಿನ್ ಸಹಾಯಕ ನಿರ್ದೇಶಕರು ಮೀನುಗಾರಿಕೆ ಇಲಾಖೆ, ಕೇಶಿನಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಜಾನ್ ಸಂಯೋಜಕರು ಜಾಯ್ಸ್ ಮಿನೇಜರ್ಸ್, ಕೊಡಗು ಜಿಲ್ಲಾ ವಲಯ ಸಂಯೋಜಕರು, ಮಹಿಳಾ ವಿಭಾಗ ಒಡಿಪಿ, ನವ್ಯ, ಸುಪ್ರೀತಾ, ಪ್ರಧಾನ್, ಅಕ್ಷಯ್, ಮಮತಾ ಮತ್ತು ಧನುಕುಮಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಅವ್ರ ಬಟ್ಟೆನ ಬೇರೆಯವ್ರ ತಗೊಂಡು ಹೊಲಿಸ್ತಾ ಇರ್ತಾರೆ. ನಮ್ಮಲ್ಲಿ ಟೈಲರಿಂಗ್ ಕಲ್ತ್ಕೊಂಡು ಹೋದ್ಮೇಲೆ ಅವ್ರ ಬಟ್ಟೆ ಅವರೇ ಸ್ಟಿಚ್ ಮಾಡ್ಕೊಳ್ಳೋದಲ್ಲದೆ ಬೇರೆ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಬಟ್ಟೆನ ಸ್ಟಿಚ್ ಮಾಡ್ತಾರೆ. ನಮ್ಮಲ್ಲಿ ಟೈಲರಿಂಗ್ ಒಂದು ತಿಂಗಳು ಕನಿಷ್ಠ 25ರಿಂದ 30 ವೆರೈಟೀಸ್ನ ನಿಮಗೆ ಕಲಿಸ್ಕೊಡ್ತಾರೆ. ಝೀರೋ ಟೈಲರಿಂಗ್ ಮೆಷಿನ್ ಅದು ಪೆಡಲ್ ಕುಡಿಲಿ ಕೂಡ ಬರ್ತಾರಲ್ಲ ಅಂಥವ್ರಿಗೂ ಕೂಡ 30 ದಿವಸ ಆದಮೇಲೆ ಅವರು ಬ್ಲೌಸ್ ಹಾಕ್ಬೋದು, ಪೆಟಿಕೋಟ್ ಹಾಕ್ಬೋದು, ಬೇರೆ ಯೂನಿಫಾರ್ಮ್ ಹಾಕ್ಬೋದು, ಏನೇನೆಲ್ಲ ಟೈಲರಿಂಗಲ್ಲಿ ಬರುತ್ತೆ ಲೇಡೀಸ್ ಟೈಲರಿಂಗ್ ಅದನ್ನೆಲ್ಲ ಕಲ್ತ್ಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ಎಂಬ್ರಾಯ್ಡ್ರಿ ಅಂತಿದೆ, ಹ್ಯಾಂಡ್ ಎಂಬ್ರಾಯ್ಡ್ರಿ, ಬ್ಲೌಸ್ ಮೇಲೆ ಡಿಸೈನ್ ಮಾಡೋದು ನಿಮಗೆ ಗೊತ್ತಿದೆ. ಅದು ಕೂಡ ತುಂಬ ಡಿಮ್ಯಾಂಡ್ ಇರುವಂಥ ಒಂದು ಏರಿಯಾ ಇವಾಗ ಪ್ರೆಸೆಂಟ್ ದುನಿಯಾದಲ್ಲಿ. ಯಾರು ಪ್ಲೈನ್ ಬ್ಲೌಸ್ ಯಾರು ಹಾಕೊಳ್ಳೋದಿಲ್ಲ. ಸೊ ಹಾಗಾಗಿ ಅದು ಕೂಡ ನಮ್ಮಲ್ಲಿ 1 ತಿಂಗಳು ಟ್ರೈನಿಂಗ್ ಇರುತ್ತೆ. ದಯವಿಟ್ಟು ಇಲ್ಲಿ ಬಂದಿರೋರು ನಿಮ್ಮ ಮಕ್ಕಳಿಗಾಗ್ಬೋದು, ನಿಮ್ಮ ರಿಲೇಟಿವ್ಸ್ಗಾಗ್ಬೋದು, ಇದು ಕೊಡಗಿಗೆ ಇರುವಂಥ, ಕೊಡಗು ಜಿಲ್ಲೆಗೆ ಇರುವಂಥ ಒಂದೇ ಒಂದು ಸಂಸ್ಥೆ. ಮೈಸೂರು ಜಿಲ್ಲೆಗೆ ಇಂಥದ್ದು ಇದೆ, ಹಾಸನದಲ್ಲಿ ಇಂಡಸ್ಟ್ರಿಯಲ್ ಇದೆ, ಈ ಥರ ಪ್ರತಿ ಜಿಲ್ಲೆಗೂ ಒಂದೊಂದು ಸಂಸ್ಥೆ ಇರುತ್ತೆ. ನಿಮ್ಮ ಕೊಡಗು ಜಿಲ್ಲೆಗೆ ಇರುವಂಥ ಒಂದೇ ಒಂದು ಸಂಸ್ಥೆ. ಆದರೆ ಇವಾಗ ಫಾರ್ ಎಕ್ಸಾಂಪಲ್ ಕೆಲವರು ಹಾಸನಿಂದ ಮದುವೆ ಆಗಿ ಬಂದಿರ್ತೀರಾ, ಅಥವಾ ನಿಮ್ಮ ಮಕ್ಕಳುಗಳನ್ನ ಹಾಸನಿಗೆ ಮೈಸೂರಿಗೆ ಕೊಟ್ಟು ಮದುವೆ ಮಾಡ್ತೀರಾ. ಆಲ್ ಓವರ್ ಕರ್ನಾಟಕ ಯಾರು ಬೇಕಾದರೂ ಬಂದು ಕಲಿಯೋದು. ಇದು ಕೊಡಗಿಗೆ ಇರುವಂಥ ಸಂಸ್ಥೆ ಆದರೂ ಕೂಡ ಕೊಡಗಿನವರೇ ಬರಬೇಕು ಅಂತ ಏನೂ ನಿಯಮ ಇಲ್ಲ. ಆಲ್ ಓವರ್ ಕರ್ನಾಟಕ ನಿಮಗೆ ನೆಂಟರಿಸ್ಟರು, ಫ್ರೆಂಡ್ಸು ಯಾರು ಬೇಕಾದ್ರೂ ಇದ್ರೂ ನೀವು ಹೇಳ್ಬೋದು. ನಾವು ನಿಮ್ಮ ಹತ್ರ ಪಾಂಪ್ಲೆಟ್ಸ್ ಕೊಟ್ಟಿದ್ದೀವಿ, ಅದರಲ್ಲಿ ನಮ್ಮ ನಂಬರ್ ಇದೆ. ನೀವು ಎನಿ ಟೈಮ್ ಹೊಸದಾಗಿ ಪ್ರಾರಂಭ ಆಗಿದೆ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ. ಇದು ಮಹಿಳೆಯರನ್ನು ಉತ್ತೇಜಿಸುವಂಥದ್ದು. ಹೆಣ್ಣು ಮಗು ಹುಟ್ಟಿನಿಂದ ಆ ಮಗು ಹುಟ್ಟಿನಿಂದ ಸಾಯುವವರೆಗೆ, ಅಜ್ಜಿ ಆಗ್ತಾರೆ ಅಂತ ಹೇಳ್ತಾರಲ್ಲ, ಅಲ್ಲಿವರೆಗೆ ಮಹಿಳೆಯರನ್ನು ಪ್ರೋತ್ಸಾಹಿಸುವಂತಹ ಒಂದು ಈ ಕಾರ್ಯಕ್ರಮ ಮಾಡುವಂಥದ್ದು ಈ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ. ಇಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಹಲವಾರು ಯೋಜನೆಗಳಿದೆ. ಮಾತೃವಂದನಾ ಯೋಜನೆ ಆಗಿರಬಹುದು, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ, ಹೆಣ್ಣು ಮಗುವನ್ನು ರಕ್ಷಿಸಿ ಹಾಗೆ ಉಳಿಸಿ ಮಗಳಿಗೆ ಶಿಕ್ಷಣ ಕೊಡಿ ಅನ್ನುವಂಥದ್ದು. ಈ ಎಲ್ಲ ಯೋಜನೆಗಳ ಕುರಿತಂತೆ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸ್ಕೊತೀವಿ. ಹಾಗೆಯೇ ಇಲ್ಲಿ ಏನಂತಂದರೆ ಹೆಚ್ಚಿನದಾಗಿ ನಾವು ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸುವಂಥದ್ದು, ಶಿಕ್ಷಣ ಒದಗಿಸುವಂಥದ್ದು. ಆಕೆ ಒಬ್ಬಳು ಶಿಕ್ಷಣವಂತಳಾದಾಗ, ಇವತ್ತು ನೀವೆಲ್ಲರೂ ಓದಿದ್ದೀರಾ, ಹೌದಾ, ಇಲ್ಲಿ ಕೂತ್ಕೊಂಡಿದ್ದೀರಾ ಅಂತಂದಾಗ ಎಲ್ಲರೂ ಓದಿದ್ದೀರಾ, ಸ್ವಲ್ಪನಾದರೂ ತಿಳ್ಕೊಂಡಿದ್ದೀರಾ. ಸೊ ನಾವು ಮಕ್ಕಳನ್ನ ಶಾಲೆಗೆ ಕಳಿಸಿದಾಗ ಮುಂದೆ ನಮಗೆ ಕೂಡ ಹೆಲ್ಪ್ ಆಗುತ್ತೆ. ಅವರು ಕೂಡ ಶಿಕ್ಷಣವಂತರಾದಾಗ ಇನ್ನೂ ಒಂದು ಒಳ್ಳೊಳ್ಳೆ ಹುದ್ದೆಯಲ್ಲಿ ಹೋಗ್ತಾರೆ, ಸೇರಿಕೊಳ್ತಾರೆ, ಕೆಲಸ ಮಾಡಲಿಕ್ಕೆ. ಅವರಿಗೆ ಕೂಡ ಈಗ ಸಮಾಜದಲ್ಲಿ ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡಬೇಕಂತ ಧೈರ್ಯ ಬೇಕಾ, ಹೌದಾ, ಬೇಕಲ್ವಾ? ಅವಾಗ ಅವ್ರಿಗೊಂದು ಶಿಕ್ಷಣ ಇದ್ದಾಗ ಅವರು ಧೈರ್ಯದಿಂದ ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ಬೋದಾ? ಇವಾಗ ನಾವಾಗಿರ್ಬೋದು, ಮೇಡಮ್ ಆಗಿರ್ಬೋದು, ಇವರು ಮೇಡಮ್ ಆಗಿರ್ಬೋದು, ನಿಮ್ಮ ಹೆಸರಲ್ಲಿ ಯಶಸ್ವಿನಿ ಎಷ್ಟು ಚೆಂದ MC ಮಾಡಿದ್ರು ಕೇಳಿದ್ರಾ? ನೀಟಾಗಿ ಎಲ್ಲ ಕಾರ್ಯಕ್ರಮಗಳನ್ನು ವಿವರಿಸ್ತಾ ಹೋದ್ರು. ಹಾಗೆಯೇ ಒಂದು ಹೆಣ್ಮಗು ಶಿಕ್ಷಣ ಪಡ್ಕೊಂಡಾಗ ಆಕೆ ಸಮಾಜದ ಮುಂದೆ ನಿಂತ್ಕೊಂಡು ಮಾತಾಡಲಿಕ್ಕೆ, ಹಾಗೆ ಏನೇ ಒಂದು ಡೌಟ್ಸ್, ಈಗ ನಿಮಗೆ ಈ ಥರ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ, ನಿಮಗೆ ಮನವರಿಕೆ ಮಾಡ್ತಾ ಇದ್ದೀವಿ, ತಿಳಿಸಿ ಹೇಳ್ತಾ ಇದ್ದೀವಿ ಅಂದಾಗ ನಿಮಗೆ ಕೂಡ ಏನಾದರೂ ಡೌಟ್ಸ್ ಇದ್ದಾಗ ಎದ್ದು ನಿಂತು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ? ಆಗುತ್ತೆ. ಸೊ ಆ ಉದ್ದೇಶದಿಂದ ಇವತ್ತಿನ ದಿನ ಹೆಣ್ಣು ಮಗುವನ್ನು ರಕ್ಷಿಸಿ ಹಾಗೆ ಆಕೆಯನ್ನು ಓದಿಸಿ ಅನ್ನೋ ಒಂದು ಇದ್ರ ಮೇಲೆ ನೀವೆಲ್ಲರೂ ಕೂಡ ಭಾಗವಹಿಸಿರೋದು ಒಳ್ಳೆಯದೇ ವಿಷಯಗಳು. ಹಾಗೆ ಈಗ ನೀವು ರೀಸೆಂಟಾಗಿ ನೋಡಿದ್ವಿ, ಶುಂಠಿಕೊಪ್ಪ ಸರ್ಕಲಲ್ಲಿ ಒಂದು ಮಗು ಸಿಕ್ತು ನಮಗೆ, ತೀರ್ಕೊಂಡಿರೋ ಮಗು, ಗದ್ದೆಯಲ್ಲಿ ಹೊಲದಲ್ಲಿ ಕೂತಾಗ್ತಿದ್ರು, ಹೌದಾ? ಈ ಥರ ಕೇಸಸ್ ಆಗಬಾರ್ದು ಅಂತ. ಅದೇನಾದರೂ ಒಂದು ವೇಳೆ
ಹೆಣ್ಣು ಮಗು ಆಗಿದ್ರೆ, ಗಂಡು ಮಗು ಆಗಿದ್ದಕ್ಕೆ ಅದು ಅಷ್ಟೊಂದು ಹೆಚ್ಚಿನದಾಗಿದೆ. ಕೊಡಗಲ್ಲಿ 2 ಲಕ್ಷದವರೆಗೂ ಆದಾಯ ಗಳಿಸೋರಿದ್ದಾರೆ ನಮ್ಮ ಕೊಡಗಲ್ಲೇ. ಈಗ ಯಾಕೆಂದರೆ ಮೀನು ಸಹಜವಾಗಿ ಹೇಳುವಂಥದ್ದು, ಮೀನುಗಾರಿಕೆ ಮಾಡಬೇಕು ಅನ್ನೋ ಒಂದು ಸ್ವಲ್ಪ ಉಷ್ಣ ಇರಬೇಕು, ನೀರಿನ ತಾಪಮಾನ ಒಂದು ಸ್ವಲ್ಪ ಹೆಚ್ಚಿರಬೇಕು, ಕೋಲ್ಡ್ ಆಗಬಾರ್ದು ಅಂತ. ಕೊಡಗಲ್ಲೂ ಕೂಡ ತುಂಬ ಅದ್ಭುತವಾಗಿ ಮೀನನ್ನು ಬೆಳೆದು ಸಾಧನೆ ಮಾಡೋರಿದ್ದಾರೆ, ಮಾಡ್ತಿರೋರಿದ್ದಾರೆ. ಸೊ ಹಾಗಾಗಿ ನೀವೇನು ಇದು ಡೌಟು ಆಗಲಿ ಗೊಂದಲಗಳಾಗಲಿ ಇಟ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ಕಚೇರಿಗೆ ಬನ್ನಿ, ನಾವು ಖಂಡಿತವಾಗಿ ನಿಮಗೆ ಯಾವ ರೀತಿ ಮಾಡ್ಬೋದು, ನಿಮಗೆ ಯಾವ ರೀತಿ ಒಂದು ಸೂಟ್ ಆಗುತ್ತೆ, ಈ ಘಟಕಗಳು ಕೊಟ್ಟಿದ್ದೀವಲ್ಲ, ನಿಮ್ಮ ಆಸಕ್ತಿ ಮೊದಲು ಬೇಕು. ಯಾಕೆಂದರೆ ಇತ್ತೀಚೆಗೆ ನಿನ್ನೆ ನೀವು ಪೇಪರಲ್ಲಿ ನೋಡಿರ್ಬೋದು, ಮಾನ್ಯ ಶಾಸಕರು ಮಳ್ಳಳ್ಳಿ ಜಲಪಾತದ ಹತ್ರ ಒಂದು ಮತ್ಸ್ಯ ಸಂಜೀವಿನಿಯನ್ನು ಒಂದು ಕ್ಯಾಂಟೀನ್ನ ಓಪನ್ ಮಾಡೋದು. ಯಾರು ಅದು ಮೀನು ರೂವಾರಿಗಳ್ಯಾರು? ನೀವೇ ಸ್ವಸಹಾಯ ಸಂಘದವರು. ಹೌದು, ಅವರಿಗೋಸ್ಕರ NRLM ಸ್ಕೀಮ್ ಮೂಲಕ ಸಹಯೋಗದೊಂದಿಗೆ ನಿಮಗೆ ಕಲ್ಪಿಸಿಕೊಡ್ತಾರಂಥ ವಿಶೇಷವಾದದ್ದು. ಅದು ಮೇನ್ ಟೂರಿಸ್ಟ್ ಸ್ಪಾಟ್ಗಳಲ್ಲಿ ನೀವು ತಾಜಾ ಮೀನಿನ ವಿವಿಧ ಖಾದ್ಯಗಳನ್ನ ಮಾಡಿ ಬರುವಂಥ ಯಾರು ಬರ್ತಾರೆ ಟೂರಿಸ್ಟ್ಗಳಿಗೆ ತಾವು ಕೊಡ್ಬೋದು. ಅದು ಬರೋಂಥ ಆದಾಯನ ನೀವು ಶೇರ್ ಹೋಲ್ಡರ್ಸ್ ನೀವು ಡಿವೈಡ್ ಮಾಡ್ಕೋಬೋದು. ಆದಾಯನೂ ಹೆಚ್ಚುತ್ತೆ, ನಿಮ್ಮದೇ ಆದಂಥ ಫ್ರಾಂಚೈಸಿಗಳು ಮಾಡ್ಕೋಬೋದು. ಈಗ ಅದನ್ನು ಉತ್ತೇಜನ ಪಡಿಸೋಕ್ಕೆ ಇವತ್ತಿನ ದಿನ PMFL ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ JMFC ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ನ್ಯಾಯವನ್ನ ಅರಸಿ ನ್ಯಾಯಾಲಯಕ್ಕೆ ಬರುವ ಕಕ್ಷಿದಾರರಿಗೆ ಶೀಘ್ರವಾಗಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿ ಶೀಘ್ರವಾಗಿ ನ್ಯಾಯವನ್ನ ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಯುವ ವಕೀಲರು ಹಿರಿಯ ವಕೀಲರ ಮಾರ್ಗದರ್ಶನದಲ್ಲಿ ಬದ್ಧತೆಯಿಂದ ವಾದ ಮಂಡಿಸಬೇಕೆಂದು ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಸುಧೀರ್ ಕರೆ ನೀಡಿದರು. ಕೆಆರ್ಪೇಟೆ ಪಟ್ಟಣದ JMFC ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿರುವ ವಕೀಲರ ಸಂಘದ ನೂತನ ಅಧ್ಯಕ್ಷರಾದ ನಾಗೇಗೌಡ ಅವರ ನೇತೃತ್ವದಲ್ಲಿ ಆಯೋಜಿಸಿದ್ದ ವಕೀಲರ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ದೇಶದ ನ್ಯಾಯಾಂಗ ಕ್ಷೇತ್ರವು ಇಂದಿಗೂ ತನ್ನ ಪಾವಿತ್ರತೆಯನ್ನು ಉಳಿಸಿಕೊಂಡಿದ್ದು, ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಇಂದಿಗೂ ಶ್ರೀಸಾಮಾನ್ಯರು ಅಪಾರವಾದ ನಂಬಿಕೆ ಹೊಂದಿದ್ದಾರೆ. ಜನರ ನಂಬಿಕೆ ಹಾಗೂ ಭಾವನೆಗಳಿಗೆ ಧಕ್ಕೆಯಾಗದಂತೆ ಯುವ ವಕೀಲರು ಎಚ್ಚರ ವಹಿಸಿ ಬದ್ಧತೆಯಿಂದ ವಾದ ಮಂಡಿಸುವ ಜೊತೆಗೆ ಶೀಘ್ರ ನ್ಯಾಯದಾನಕ್ಕೆ ಮುಂದಾಗಬೇಕೆಂದು ಕಿವಿಮಾತು ಹೇಳಿದರು. ಅಪರ ಸಿವಿಲ್ ನ್ಯಾಯಾಧೀಶರಾದ ದೇವರಾಜು ಮಾತನಾಡಿ, ವಕೀಲರಿಗೆ ಕಾನೂನು ಪುಸ್ತಕಗಳೇ ಪವಿತ್ರವಾದ ರಾಮಾಯಣ ಮಹಾಭಾರತ ಗ್ರಂಥಗಳಿದ್ದಂತೆ. ಆದ್ದರಿಂದ ವಕೀಲರು ಸಂವಿಧಾನದ ಆಶಯಗಳಿಗೆ ಧಕ್ಕೆಯಾಗದಂತೆ ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿಯಲು ವಾದ ಮಾಡಿ ನ್ಯಾಯಕ್ಕೆ ಜಯವನ್ನ ದೊರಕಿಸಿಕೊಡಲು ಮುಂದಾಗಬೇಕೆಂದು ನ್ಯಾಯಾಧೀಶರಾದ ದೇವರಾಜು ತಿಳಿಸಿದರು. ಅಪರ ಸಿವಿಲ್ ನ್ಯಾಯಾಧೀಶರಾದ ಶಕುಂತಲಾ ಮಾತನಾಡಿದರು. ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದ NR ರವಿಶಂಕರ್, ಅಧ್ಯಕ್ಷರಾದ ನಾಗೇಗೌಡ, ಹಿರಿಯ ವಕೀಲರಾದ BL ದೇವರಾಜು, GR ಅನಂತರಾಮಯ್ಯ, RK ರಾಜೇಗೌಡ, H ರವಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ 10ಕ್ಕೂ ಹೆಚ್ಚಿನ ಹಿರಿಯ ವಕೀಲರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ವಕೀಲರ ಸಂಘದ ಕಾರ್ಯದರ್ಶಿ ಸಾಧುಗೋನಹಳ್ಳಿ ಮಂಜೇಗೌಡ ಸ್ವಾಗತಿಸಿ ಕಾರ್ಯಕ್ರಮ ನಡೆಸಿಕೊಟ್ಟರು. ಮೇನ್ ಥಿಂಗ್ ಇಸ್ ದಟ್ ಇವತ್ತು ಯಾರು ಜೂನಿಯರ್ಸ್ ಅಪ್ಡೇಟ್ ಆಗ್ತಾ ಇಲ್ಲ. ದಟ್ ಈಸ್ ದ ಓನ್ಲಿ ಪ್ರಾಬ್ಲಮ್. ಸೀನಿಯರ್ಸ್ ಅಪ್ಡೇಟ್ ಇದ್ದಾರೆ, ಅಂಡರ್ಸ್ಟ್ಯಾಂಡ್, ಬಟ್ ಜೂನಿಯರ್ಸು ದೇ ಆರ್ ವೆರಿ ಮಚ್ ಬ್ಯುಸಿ ಇನ್ ದರ್ ಮೊಬೈಲ್ ಆ್ಯಂಡ್ ಅದರ್ ಥಿಂಗ್ಸು. ರೀಸೆಂಟ್ ಜಜ್ಮೆಂಟ್ಸ್ ಆಗಲಿ, ಕೇಸ್ ಲಾಸ್ ಬಗ್ಗೆ ಆಗಲಿ, ನ್ಯೂ ಆ್ಯಕ್ಟ್ಸ್ ಬಗ್ಗೆ ಯಾರೂ ಅಪ್ಡೇಟ್ ಆಗ್ತಾ ಇಲ್ಲ. ದಟ್ ಈಸ್ ಓನ್ಲಿ ಅದ್ರ ಬಗ್ಗೆ ನೀವು ಸೀನಿಯರ್ಸ್ ಇಲ್ಲಿದ್ದವರು ಸೆಮಿನಾರ್ಸ್ ಕಂಡಕ್ಟ್ ಮಾಡಿ ಯು ಸ್ಟಾರ್ಟ್ ಎಜುಕೇಟಿಂಗ್ ದಿ ಜೂನಿಯರ್ಸ್ ಅಂದಾಗ ದೇ ಆರ್ ದಿ ಫ್ಯೂಚರ್ ಆಫ್ ದಿ ಬಾರ್. ಈ ಒಂದು ಸ್ಟೇಜ್ ಆದಮೇಲೆ ಯು ಸ್ಟಾರ್ಟ್ ಪ್ರಾಕ್ಟೀಸ್, ಚೇಂಬರ್ ಪ್ರಾಕ್ಟೀಸ್ ಇರುತ್ತೆ, ಬಟ್ ದೇ ಕಮ್ ಟು ಯೋರ್ ಪೊಸಿಷನ್. ಆಗ ಬಂದಾಗ ತುಂಬ ಕಷ್ಟ. ಅಟ್ಲೀಸ್ಟ್ ಇಲ್ಲಾರ ಓಕೆ, ಬಟ್ ಬೇರೆ ಕಡೆ ನಾವೆಲ್ಲ ವರ್ಕ್ ಮಾಡ್ತಾ ಇದ್ದಾಗ ಜೂನಿಯರ್ಸ್ ಓನ್ಲಿ 10 ವರ್ಷ 12 ವರ್ಷ, ಬಟ್ ಸ್ಟಿಲ್ ದೇ ವರ್ಕ್ ಇನ್ ದಿ ಆಫೀಸ್ ಆಸ್ ಜೂನಿಯರ್ಸ್. ಸೊ ಐ ರಿಕ್ವೆಸ್ಟ್ ಆಲ್ ದಿ ಸೀನಿಯರ್ ಮೆಂಬರ್ಸ್ ಆಫ್ ದಿಸ್ ಬಾರ್ ಟು ಕಂಡಕ್ಟ್ ಸೆಮಿನಾರ್ಸ್ ಆ್ಯಂಡ್ ಟ್ರೈ ಟು ಎಜುಕೇಟ್ ಜೂನಿಯರ್ಸ್ ಬಿಕಾಸ್ ದೇ ನೀಡ್ ಗೈಡೆನ್ಸು. ಇವಾಗ ತುಂಬ ಇದೆ ಆಪ್ಷನ್ನು, ಬಟ್ ಇದ್ರೂ ಅವ್ರಿಗೆ ಯಾವ ಥರ ಅಪ್ರೋಚ್ ಆಗಬೇಕು, ಯಾವ ಥರ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಸೊ ದಟ್ ಹ್ಯಾಸ್ ಟು ಬಿ ಎಕ್ಸ್ಪ್ಲೇನ್ ದೆಮ್. ಅದನ್ನು ನಾವು ಮಾಡಬೇಕಾಗಿರೋದು ಈ ಬಾರ್ ಪ್ರೆಸಿಡೆಂಟ್ ಮತ್ತು ಇಲ್ಲಿ ಬಾರ್ ಸೀನಿಯರ್ಸ್ ಅವರ ಇದು ಅಟ್ಲೀಸ್ಟ್ 6 ಮಂತ್ ಒನ್ಸ್ 3 ಮಂತ್ಸ್ ಒನ್ಸ್ ಆಗಲಿ ಯಾರ ಇದು ನಮ್ಮ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆದು ಅನ್ನೋಂಥ ಈ ಥರ ಸೆಮಿನಾರ್ಸ್ ಆಗಲಿ ವರ್ಕ್ಶಾಪ್ಸ್ ಮಾಡೋದ್ರಿಂದ ವಿ ಜಡ್ಜಸ್ ಸೀನಿಯರ್ಸ್ ಆ್ಯಂಡ್ ಜೂನಿಯರ್ಸ್ ಹೊಸದಾಗಿ ಏನಿರೋದು ನಮಗೂ ಗೊತ್ತಿರೋದಿಲ್ಲ. ಅವರು ಎಕ್ಸ್ಪರ್ಟ್ಸ್ ಯಾರು ಇರ್ತಾರೆ ಕರೆದಾಗ ಮಾತಾಡಿದ್ರೆ ಮಾತ್ರ ಅವೆಲ್ಲ ನಮ್ಗೆ ಅರ್ಥ ಆಗೋದು. ಸೊ ದಟ್ ವೇ ವಿ ಟ್ರೈ ಟು 3 ಮಂತ್ಸ್ಗೆ 6 ಮಂತ್ಗೆ ಅಟ್ಲೀಸ್ಟ್ ಇಲ್ಲಿ ಸ್ಯಾಟರ್ಡೇ ಒಂದು ಪ್ರೋಗ್ರಾಮ್ ಮಾಡೋದಾಗಲಿ, ಎನಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾಗಲಿ, ಇಲ್ಲ ನಮಗೆ ಕೊಟ್ಟರು ನಾವು ಓದ್ಕೊಬಂದು ನಾವು ಹೇಳ್ತೀವಿ, ಇಲ್ಲ ನೀವು ಸೀನಿಯರ್ಸ್ ನೀವು ಹೇಳಿದ್ರು ಪರವಾಗಿಲ್ಲ, ಬಿಟ್ಟು ಅದೇ ಬಾರ್ಲೇ ಬರಬೇಕಂತೇನಿಲ್ಲ. ನಾವೇ ಡಿಸ್ಕಸ್ ಮಾಡಿದ್ರೆ ವಿ ಗೆಟ್ ಮಚ್ ಎಜುಕೇಟೆಡು. ಬರೀ ನಾವೇನು ಹೇಳ್ತೀವಿ ನೀವೇನು ಹೇಳ್ತೀವಿ ಅಷ್ಟು ಒಂದು ಫೋಟೋಲ್ಲಿ ಇರ್ತೀವಿ. ಅಪಾರ್ಟ್ ಈ ಥರ ಗ್ರೂಪಲ್ಲಿ ಡಿಸ್ಕಷನ್ ಮಾಡಿದ್ರೆ ಇಟ್ ವೆರಿ ಈಸಿ, ಡೌಟ್ ಕ್ಲಿಯರೆನ್ಸ್ ಇರುತ್ತೆ ಆ್ಯಂಡ್ ಫರ್ದರ್ ಫ್ಯೂಚರ್ ಏನಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ. ಸೊ ಈ ನೆಟ್ದಲ್ಲಿ ಐ ರಿಕ್ವೆಸ್ಟ್ ದಿ ಪ್ರೆಸಿಡೆಂಟ್ ಆಫ್ ದ ಬಾರ್ ಟು ಈ ಥರ ಪ್ರೋಗ್ರಾಮ್ ಕಂಡಕ್ಟ್ ಮಾಡೋದ್ರೊಳಗೆ ಅಲ್ಲೆಲ್ಲ ಮಾಡ್ತಾಯಿದ್ರು.
ಮೂರು ದಿನ ಸೆಮಿನಾರ್ ಮಾಡೋರು. ಬಿ ಆಫ್ಟರ್ 3 o'clock 4 o'clock ಮೇಲೆ ಸೀನಿಯರ್ಸ್ನ ಕರೆದು ದೇ ಟ್ರೈ ಟು ಎಜುಕೇಟ್ ಅಸ್, ಏನು ಚೇಂಜಸ್ ಆಗಿದೆ ಲಾ, ಹೊಸ ಲಾ ಏನು ಬಂದಿದೆ, ಅಪ್ಲಿಕೇಶನ್ ಹೆಂಗಿದೆ ಅಂತ. ಸೊ ಅದು ಮಾಡಿದ್ರೆ ಒಳ್ಳೇದು ಅನಿಸುತ್ತೆ. ಆ್ಯಂಡ್ ಐ ವಿಶ್ ಎವ್ರಿಬಡಿ ಒನ್ಸ್ ಅಗೇನ್ ಟ್ರೀಟ್ಮೆಂಟು ಅವನು ಏನ ಮಾಡಿಕೊಂಡಿದ್ದಾನೆ ಅನ್ನೋ ಭಾವನೆ ಇದ್ರೆ ಆಗಲ್ಲ. ಒಂದೇ ಒಂದು ಏನು ಉಳ್ಕೊಂಡಿಲ್ಲ. ಬಸವಣ್ಣವ್ರು ಹೇಳ್ದಂಗೆ ಕಾಯಕ, ಓದಬೇಕು ಓದಬೇಕು ಓದಬೇಕು. ಅದು ಬಿಟ್ಟರೆ ನಮ್ಮ ಲಾಯರಿಗಿಲೇ ನನ್ನಕ್ಕಿಂತ ಎಲ್ಲಕ್ಕಿಂತ ಬುದ್ಧಿವಂತರಿದ್ದೀರಿ. ನಮ್ಮಷ್ಟು ನಾವು ತುಂಬ ದಡ್ಡರು ನಮ್ಮ ವಯಸ್ಸಲ್ಲಿ ನೀವಿದ್ದೀರಲ್ಲ, ನೀವು ಬುದ್ಧಿವಂತರು. ಎಲ್ಲಕ್ಕಿಂತ ಓದೋ ಕೆಲಸವೇ ನಮ್ಮದು, ಇದೇನು ವಿಶೇಷತೆ ಇಲ್ಲ. ನಮ್ಮ ಲಾಯರ್ ಕೆಲಸನೇ ಹುಡುಕೋ ಕೆಲಸ. ನಂಗೆ ತಿಳಿದ ಮಟ್ಟಿಗೆ ಎರಡೇ, ಒಂದು ಹುಡುಕೋದು, ನಾಳೆ ಪೇಪರ್ ತಗೊಂಡು ಹುಡುಕೋದು ಏನಾದ್ರು ಸಿಗ್ತದ ಅಂತ. ಇನ್ನೊಂದು ಪದಗಳ ಅರ್ಥದ ವಿವರಣೆ, ಇಂಟರ್ಪ್ರಿಟೇಷನ್. ಇನ್ನೊಂದು ಕಾನೂನಿನ ವ್ಯಾಖ್ಯಾನ. ಈ ಮೂರು, ಕಾನೂನಿನ ವ್ಯಾಖ್ಯಾನ, ಪದಗಳ ವಿವರಣೆ, ಹುಡುಕೋ ಕೆಲಸ. ಈ ಮೂರೇ ಕೆಲಸ ನಾನು ತಿಳಿದ ಮಟ್ಟಿಗೆ, ಇನ್ನೂ ಇರ್ಬೋದು, ನಾನು ತಿಳಿದ ಮಟ್ಟಿಗೆ ಮೂರೇ ಕೆಲಸ. ಅದರಿಂದ ನಾನು ಸುಮಾರು ಜನಕ್ಕೆ ಹೇಳ್ತೀನಿ, ನಮ್ಮ ವಕೀಲರ ಕೆಲಸ ಬರ್ನಾಲ ಕೆರೆದಂಗೆ. ಬರ್ನಾಲ ಗೊತ್ತಲ್ಲ, ಪಂಪ್ಸೆಟ್ ನೀರಿಲ್ಲ, ಗದ್ದೆ ಹೊಳೆ ನೀರಿಲ್ಲ, ಕೆರೆ ನೀರಿಲ್ಲ. ಮಳೆ ಹೋದಾಗ ಮಾತ್ರ ಉಳ್ತಾ ಇರಬೇಕು, ಉಳದೆ ಏನೂ ಇಲ್ಲ ಬರ್ನಾಲ ಕೆರೆದಂಗೆ. ನಮ್ಮ ಗೊತ್ತಿರ್ತಕ್ಕಂಥ ಇಂಜಿನಿಯರ್ ಹೇಳ್ತಾ ಇದ್ರು, ಕೆಲವ್ರಿಗೆ ಹೇಳಿದ್ವಿ. ಅವ್ರು ಹೇಳೋರು, ವಕೀಲರೇ ನಿಮಗೆ ಫಸ್ಟ್ 7 years ನೋ ಮನಿ, 7 ರಿಂದ 14 ಒಟ್ಟು ಪಟ್ಟಿನ ನ್ಯಾರ, 14 ನಿಮಗೆ ದುಡ್ಡು ಅನ್ನೋದು. ಈಗ 14 ವರ್ಷ ನಾವು ತಾಳಬೇಕು. ನಮ್ಮ ಮೇಡಮ್ ಹೇಳಿದರು, ನಾನು ಬರೋಷ್ಟೊತ್ತಿಗೆ ಇಬ್ಬರು ಸಾಹೇಬರು ಮಾತಾಡಿದರು. ಶಕುಂತಲಾ ಮೇಡಮ್ ಹೇಳಿದರು, ನಿಜ, ನಾವೆಲ್ಲ ಕಾರಲ್ಲಿ ಓಡಾಡ್ತಾ ಇದ್ದೀವಿ. ನಮ್ಮ ಸೀನಿಯರ್ಸ್ಗಳು ಆಟೋದಲ್ಲೇ ಓಡಾಡಿದ್ದಾರೆ. ನಮ್ಮ ಸೀನಿಯರೂ ಒಂದು ದಿವಸಕ್ಕೆ 5, 6, 7, 8 ಕಾರ್ ಬಂದು ನಿಂತ್ಕೊಳ್ಳೋದು. ಕೊನೆಯವರಿಗೆ ಟಾಂಗಾ ಗಾಡಿ ಬಿಟ್ಟು ಟಾಂಗಾ ಗಾಡಿನಲ್ಲೇ ಟಾಂಗಾ ಗಾಡಿಯಲ್ಲೇ ಕಳಿಸಿರೋದು. ಅವರಿಗೆ ಕಾರ್ ತಗೊಳ್ಳೋಕೆ ಆಗಲೇ ಇಲ್ಲ. ಇದರಲ್ಲಿ ಇರ್ತಾಯಿತ್ತು, ಆ ಥರ ಮೇಂಟೈನ್ ಮಾಡ್ತಾಯಿದ್ದೆ. ಯಾಕೆಂದರೆ ತುಂಬ ಖುಷಿ ಆಗ್ತಾಯಿತ್ತು. ಎಲ್ಲ ಈವೆಂಟ್ಸ್ ಎಲ್ಲ ಮಾಡ್ತಾಯಿದ್ವಿ, ಪಾರ್ಟಿಸಿಪೇಟ್ ಮಾಡ್ತಾಯಿದ್ವಿ. ಅದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಮತ್ತು ನಾನು ಪ್ರಾಕ್ಟೀಸಿಗೆ ಹೋದಾಗ ಫಸ್ಟ್ ಡೇ ನನ್ನ ಪ್ರಾಕ್ಟೀಸಲ್ಲಿ ಒಂದು ಕೇಸ್ ಅಪಿಯರ್ ಆದೆ. ಅದರಲ್ಲಿ ತಿಮ್ಮಯ್ಯ ಅಂತ ಒಂದು ತಾತ ಬಂದು ಕೇಸೆಲ್ಲ ಡೇಟ್ ಕೊಟ್ಟಾದಮೇಲೆ ನಾನು ವಾಪಸ್ ಬಂದೆ. ಮತ್ತು ಆ ತಾತ ನನ್ನ ಹಿಂದೆನೇ ಬಂದು ನನಗೆ ಕೊಟ್ಟಿದ್ದು ಫೀಸ್ ಎಷ್ಟು ಅಂತ ಹೇಳ್ತೀರಾ? ಎಸ್, ಯಾರೋ ಹೇಳಿದ್ರು 20 rupees. ನನಗೆ ಇಸ್ಕೊಳ್ಳೋದು ನಾಚಿಕೆ, ₹20 ಇಸ್ಕೊಳ್ಳೋದು ಅಂತ ನಾಚಿಕೆ ಆಗ್ತಾಯಿತ್ತು. ಆದರೂ ತಾತ ಬಿಡಲಿಲ್ಲ, ಇಸ್ಕೊಂಡೆ. ಬಟ್ ಅವತ್ತು ನನಗೆ ಗೊತ್ತಾಯಿತು ಏನಂತ. ಮತ್ತು ಸಂಜೆ ಆಫೀಸಿಗೆ ಹೋದಾಗ ನಮ್ಮ ಸೀನಿಯರ್ ನನಗೆ ₹100 ಕೊಟ್ಟರು. ಅವ್ರ ಹತ್ರ ಅಷ್ಟೇ ಇಸ್ಕೊಳ್ಳೋಕೆ ಒಂಥರ ಆಗ್ತಾಯಿತ್ತು. ₹100 ಇಸ್ಕೊಳ್ಳೋದು ಅಂತ, ಇಷ್ಟೇನ ಕೊಡೋದು ಅಂತೆಲ್ಲ ಅನ್ನಿಸ್ತಾಯಿತ್ತು. ಆಮೇಲೆ 1 month 2 months ಕಳೆದ್ಮೇಲೆ ಗೊತ್ತಾಯಿತು, ಓಕೆ ಚೆನ್ನಾಗಿದೆ ಪ್ರೊಫೆಷನ್ ಅಂತ. ಮತ್ತು ಅಪ್ಲಿಕೇಶನ್ಸ್ ಎಲ್ಲ ನಾನು ನಮ್ಮ ಆಫೀಸಲ್ಲಿ ಟೈಪ್ ಮಾಡ್ತಿರಲಿಲ್ಲ, ಎಲ್ಲ ನಾನೇ ಬರೀತಾ ಇದ್ದೆ. 4 ಕೋಟಿದ್ದು 2 ಸೀನಿಯರ್ ಡಿವಿಷನ್ 2 ಜೂನಿಯರ್ ಡಿವಿಷನ್ ಎಲ್ಲ ಅಪ್ಲಿಕೇಶನ್ಸು ನನ್ನ ಕೈಲೇ ಬರ್ಸೋದು. ಸೊ ಅದರಿಂದ ನಾನು ಕಲ್ತಿದ್ದು. ಮತ್ತು ಇಡೀ ದಿನ ಪ್ಲೈನ್ ಕೊಟ್ಬಿಟ್ಟು ಓದಿಸೋರು ನಮ್ಮ ಸೀನಿಯರ್. ಓಡರಲ್ಲಿ ಕೂತ್ಕೊಂಡ್ರೆ ಬರೀ ಓದು ಅಷ್ಟೇ. ಪ್ಲೈನ್ ಓದಬೇಕು, ಸಂಜೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಆ ರೀತಿ ಕಲ್ತಿದ್ದಕ್ಕೆ ಇವತ್ತು ಅವರ ದಯೆಯಿಂದ ನಮಗೆ ಎಕ್ಸಾಮ್ ಕ್ಲಿಯರ್ ಆಗಿ ನಿಮ್ಮ ಮುಂದೆ ನಿಂತಿದ್ದೀನಿ. ಆದರೆ ನಮ್ಮ ಸೀನಿಯರ್ ಇವತ್ತು ಆಟೋದಲ್ಲಿ ಓಡಾಡ್ತಾರೆ, ನಮ್ಮ ಕಾರಲ್ಲಿ ಓಡಾಡ್ತೀನಿ, ಅಷ್ಟೇ ಡಿಫ್ರೆನ್ಸು. ಅವರು ಏನಂತಂದರೆ ನನಗೆ ದೇವರಿದ್ದಂಗೆ. ನಿಮ್ಮ ಎಲ್ಲ ಸೀನಿಯರ್ಸ್ನ ನೋಡಿದ್ರೆ ನಮ್ಗೆ ಅವ್ರ ಜ್ಞಾಪಕ ಬರುತ್ತೆ. ಪ್ರತಿ ವರ್ಷವೂ ನಾನು ಅವ್ರನ್ನ ನೆನೆಸ್ಕೊಂಡಿರೋ ದಿನ ಇಲ್ಲ. ವಾರಕ್ಕೆ ಒಂದ್ಸಲ ನನಗೆ ಕಾಲ್ ಮಾಡಿರ್ತಾರೆ ಅವರು. ಅಂದರೆ ನಮ್ಮ ತಂದೆ ಮುಂಚೆ ಸ್ಟಾರ್ಟಿಂಗ್ ನಾನು ಲಾ ತೊಗೋಬಾರ್ದು, ನನ್ನ ಲಾಸ್ಟ್ ಆಪ್ಷನ್ ಇದ್ದರೆ ಲಾ ಏನಕ್ಕೆ ಮಾಡಬೇಕು ಈ ಥರ ನನ್ನ ತಂದೆ ನೋಡ್ತಿದ್ದಲ್ಲ, ಬೆಳಗ್ಗೆ ಹೋಗೋರು ಸಂಜೆ ಬರೋರು. ನಾನು ಏನಕ್ಕೆ ಇದೆಲ್ಲ ನನಗೆ ಏನಕ್ಕೆ ಬೇಕು ಅಂತ ಸುಮ್ಮನಿದ್ದು. ಬಟ್ ಅಲ್ಟಿಮೇಟ್ಲಿ ನಾನು ಇಲ್ಲೇ ಬಂದೆ, ನನ್ನ ಜೀವನ ಇಲ್ಲೇ ಇತ್ತು ಅನಿಸುತ್ತೆ. ಬಟ್ ನಮ್ಮ ತಂದೆ ನಾನು ಪ್ರೊಫೆಷನ್ ಸ್ಟಾರ್ಟ್ ಮಾಡಿದಾಗ ಒಂದು ಹೇಳಿದ್ದೇನು, ಅಮ್ಮ ನೀನು ಕ್ಲರಿಕಲ್ ವರ್ಕ್ ಕಲಿ ಫಸ್ಟು. ನಾವು ಫೈಲ್ ಯಾವ ರೀತಿ ಅರೇಂಜ್ ಮಾಡ್ತೀವಿ ಅದು ಇಂಪಾರ್ಟೆಂಟ್. ಫಸ್ಟು ಫೈಲ್ ಒಳಗೆ ಕಲಿಬೇಕು. ಯಾರೇ ಆಗಲಿ, ಯಾವುದೇ ಕೆಲಸ ಆಗಲಿ, ಅದರ ಬೇಸ್ ಏನಿರುತ್ತೆ ಫೌಂಡೇಶನ್. ಈಗ ನಮ್ಮ ಫೈಲ್ಸ್ ಏನಿರ್ತೀವಿ ನಾವು ಸಬ್ಮಿಷನ್ ಮಾಡಬೇಕಾದ್ರೆ ಯಾವ ರೀತಿ ಅರೇಂಜ್ ಮಾಡ್ತೀವಿ, ಯಾವ ಆರ್ಡರ್ ಇರಬೇಕು, ಯಾವ ರೀತಿ ಹೊಲಿಬೇಕು. ಯಾಕಂದರೆ ನಾವು ಪ್ರೆಸೆಂಟೇಷನ್ ಮಾಡಿದಾಗ ಜಡ್ಜ್ ಮುಂದೆ ಅವ್ರು ಏನೇ ಕೇಳಿದ್ರು ನಾವು ವಿ ಹ್ಯಾವ್ ಟು ಬಿ ಇನ್ ಎ ಪೊಸಿಷನ್, ಯಾವ ರೀತಿ ಎಲ್ಲಿ ಯಾವ ಡಾಕ್ಯುಮೆಂಟ್ಸ್ ಇರುತ್ತೆ ನಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ನಮ್ಮ ತಂದೆ ಪ್ರತಿ ಸಲಿನೂ ಅಷ್ಟೇ, ಪ್ರತಿದಿನ ಯಾವುದೇ ಫೈಲ್ ಆಗಲಿ ನನ್ನ ಕೈಲೇ ಹೊಲಿಸೋರು, ನಾನೇ ಹೊಲಿತಿದ್ದೆ.
ಅಲ್ಲೇ ಡಿಕ್ಟೇಷನ್ ಕೊಡೋರು, ನಾನೇ ಬರೀತಿದ್ದೆ. ಅಪ್ಲಿಕೇಶನ್ಸ್ ಕೂಡ ಅಷ್ಟೇ, ಸ್ವಲ್ಪ ನೀಟಾಗಿ ಬರೆಯೋದು ಕಲೀರಿ, ಒಂದೇ ಕಾಲದಲ್ಲಿ ಮುಗಿಸ್ಬಿಡ್ತಾರೆ. ಅದೆಲ್ಲ ಇಲ್ಲಿ ಎಲ್ಲರೂ ಸುಮ್ಮನೆ ತೊಗೋತೀವಿ, ಬಿಕಾಸ್ ಪೆಂಡೆನ್ಸಿ ಜಾಸ್ತಿ ಇರೋದ್ರಿಂದ ಸುಮ್ಮನೆ ತೊಗೋತೀವಿ. ಬಟ್ ಕೆಲವು ಕಡೆ ಹಂಗೆ ಮಾಡಲ್ಲ. ಯಾವ ಕಾರಣಕ್ಕೆ ಅಥವಾ ಯಾವ ರೀಸನಿಗೆ ಯಾವ ಸ್ಟೇಜಿಗಿದೆ, 1-3 ಅಂಶಗಳಿರ್ತವೆ ಅಪ್ಲಿಕೇಶನಲ್ಲಿ ಏನು ಬರೆಯೋದು, ಅದು ಇಂಪಾರ್ಟೆಂಟ್ ಆಗ್ತದೆ. ಸುಮ್ಮನೆ ಈಗ ಹೇಳ್ದಂಗೆ ನೀವು ಈ ಸ್ಟೇಜ್ ಇತ್ತು, ಇಲ್ಲಿಗೆ ಬಂದಿಲ್ಲ ಡ್ಯೂ ಟು ಪರ್ಸ್ನಲ್ ಇನ್ಕನ್ವೀನಿಯನ್ಸ್ ಅಂತ ಹಾಕ್ತೀರಾ. ಅದು ಸ್ವಲ್ಪ ಅವಾಯ್ಡ್ ಮಾಡಿ, ಸ್ವಲ್ಪ ನೀಟಾಗಿ ಬರೀರಿ ಕೈಯಲ್ಲಿ. ಹಾಗೂ ಕಾರ್ಯಕಾರಿ ಮಂಡಳಿ ಎಲ್ಲ ಸದಸ್ಯರಿಗೆ ಗೌರವಪೂರ್ವಕವಾದ ನಮ್ಮ ವಕೀಲರ ಸಂಘದ ವಕೀಲರ ದಿನಾಚರಣೆಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತೀವಿ. ಈಗಾಗಲೇ ಸೀನಿಯರ್ ಸಾಹೇಬರು ಮಾತಾಡಿದಂಥ ಸಂದರ್ಭದಲ್ಲಿ, ನಮ್ಮ ಸೀನಿಯರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ದಿನವನ್ನು ಯಾವ ಉದ್ದೇಶಕ್ಕೋಸ್ಕರ ವಕೀಲರ ದಿನಾಚರಣೆಯನ್ನು ಅಂತ ಹೇಳಿ ಆಚರಣೆ ಮಾಡ್ತೀವಪ್ಪ ಅಂತಂದರೆ, ಸ್ವತಂತ್ರ ಭಾರತದ ಪ್ರಪ್ರಥಮ ಪ್ರಜೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ರವರ ಜನ್ಮದಿನ ಡಿಸೆಂಬರ್ 3ನೇ ತಾರೀಕು 1884ರಲ್ಲಿ ಬಿಹಾರದ ಜೇರ್ಡೆ ಅನ್ನೋ ಗ್ರಾಮದಲ್ಲಿ ಬಡ ಕುಟುಂಬದಲ್ಲಿ 5ನೇ ಮಗನಾಗಿ ಜನನ ಹೊಂದುತ್ತಾರೆ. ಅವರು ವಿದ್ವಾಂಸರು ಕೂಡ, ಹೆಸರಾಂತ ವಕೀಲರು ಕೂಡ ಆಗಿದ್ದರು. ಅವರ ತಂದೆ ಮಹಾದೇವ್ ಸಾತಿ ಅಂತ ಹೇಳಿ, ತಾಯಿ ಕಮಲಾದೇವಿ. ಆವಾಗ ಅವರ 12ನೇ ವರ್ಷಕ್ಕೇ ಬಾಲ್ಯ ವಿವಾಹ ಆಗ್ತಾರೆ. ರಾಜವಂಶಿ ದೇವಿ ಅಂತ ಹೇಳಿ ಮದುವೆ ಆಗ್ತಾರೆ. ಅವಾಗಿನ ಬಾಲ್ಯ ವಿವಾಹ ಕಾಯ್ದೆ ಅಷ್ಟು ಇದು ಬಂದಿರೋಲ್ಲ. ರಾಜಾರಾಮ್ ಮೋಹನ್ ರಾಯ್ ಬಂದ ಮೇಲೆ ಅದು ಇದಾಗಿದ್ದು. ತುಂಬ ವಿದ್ವಾಂಸರು. ಅವರ ತಂದೆನೂ ಕೂಡ ಮಹಾದೇವ್ ಸಾತಿ ಅವರು ಕೂಡ ತುಂಬ ವಿದ್ವಾಂಸರು ಮತ್ತು ಪರ್ಷಿಯನ್ ಭಾಷೆಯನ್ನು ಚೆನ್ನಾಗಿ ಕರಗತ ಮಾಡಿಕೊಂಡಿರ್ತಕ್ಕಂಥದ್ದು. 1930ರಲ್ಲಿ ನಡೆದಂತಹ ಉಪ್ಪಿನ ಸತ್ಯಾಗ್ರಹ ಮತ್ತು ಇತರ ಚಳುವಳಿಗಳಲ್ಲಿ, ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವರು ಭಾಗವಹಿಸಿ ಜೈಲು ಸಹ. ವಕೀಲರು ಅಂತಂದ್ರೇನು? ವಕೀಲರು ದಿನನಿತ್ಯ ಒಬ್ಬ ವಿದ್ಯಾರ್ಥಿ ಇದ್ದಾರೆ. ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರನ್ನ ಕೇಳೋರಂತೆ, ನೀವು ಯಾಕೆ ಹೆಚ್ಚಿಗೆ ವಿದ್ಯಾರ್ಥಿಗಳ ಜೊತೆನೇ ಬೆರೀತೀರಿ ಅಂತ. ನಾನು ಯಾವಾಗಲೂ ವಿದ್ಯಾರ್ಥಿ ಆಗಿರೋದಕ್ಕೆ ಇಷ್ಟಪಡ್ತೀನಿ ಅಂತ ಅವ್ರು ಹೇಳೋರಂತೆ. ವಿದ್ಯಾರ್ಥಿ ಅಂತಂದರೆ ವಿದ್ಯಾರ್ಥಿ ಕೆಲಸ ಏನು? ವಿದ್ಯೆಯನ್ನು ಅರ್ಜನೆ ಮಾಡೋದು, ಜ್ಞಾನವನ್ನು ಅರ್ಜನೆ ಮಾಡೋದು. ಹಾಗಾಗಿ ಅಬ್ದುಲ್ ಕಲಾಂ ಅವರು ಯಾವಾಗಲೂ ನಾನು ಜ್ಞಾನವನ್ನು ಅರ್ಜನೆ ಮಾಡ್ತೀನಿ, ಹಾಗಾಗಿ ನಾನು ಯಾವಾಗಲೂ ವಿದ್ಯಾರ್ಥಿ ಆಗಿರೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋದು. ಈ ಜ್ಞಾನವನ್ನು ಅರ್ಜನೆ ಮಾಡಿದ್ರೆ ನಾವು ಎಲ್ಲವೂ ಬರುತ್ತೆ. ಜ್ಞಾನ ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಹೇಳ್ತೀನಿ. ಒಂದು ಊರಲ್ಲಿ ಒಂದು ಹಸು ಸಾಕಿದ್ದಂತೆ. ಉದಾಹರಣೆಗೆ ನಾನೇ ಒಂದು ಹಸು ಸಾಕಿದ್ದೆ. ನಮ್ಮ ಪಾಂಡವಣ್ಣ ಏನು ಮಾಡಿದ್ರು, ದುಡ್ಡು ಕೊಟ್ಟು ಆ ಹಸುನ ಕೊಂಡ್ಕೊಂಡ್ರು ನನ್ನ ಹತ್ರ. ಕೊಂಡ್ಕೊಂಡು ಅವ್ರ ಮನೆಗೆ ಅಟ್ಕೊಂಡು ಹೋದ್ರೆ ಅವ್ರ ಕೊಟ್ಟಿಗೆ ಕಟ್ಟಾಕಿದ್ರು. ಬೆಳಿಗ್ಗೆ ಎದುರು ಬಿಟ್ರು ಅದನ್ನ. ಅದು ಮೇಯ್ಕೊಂಡು ನನ್ನ ಮನೆಗೆ ಬಂದ್ಬಿಟ್ಟು. ಪಾಂಡವಣ್ಣನ ಮನೆಗೆ ಹೋಗಿದ್ದ. ಪಾಂಡವಣ್ಣ ಮತ್ತೆ ನಮ್ಮ ಮನೆಗೆ ಬಂದರು. ಸಂಜೆ ನಮ್ಮ ಮನೆಯಿಂದ ಅಟ್ಕೊಂಡಾಗ ಅವ್ರ ಮನೆಗೆ ಕೊಟ್ಟಿಗೆ ಕಟ್ಟಾಕೊಂಡ್ರು. ಮತ್ತೆ ಬೆಳಿಗ್ಗೆ ಬಿಟ್ರು. ಮತ್ತೆ ಬೆಳಿಗ್ಗೆ ಹಂಗೆ ಮೇಯ್ಕೊಂಡು ನನ್ನ ಮನೆಗೆ ಬಂದು ಮತ್ತೆ ಅಟ್ಕೊಂಡೋದ್ರು, ಅವ್ರ ಮನೆಗೆ ಕಟ್ಟಾಕೋರು. ಅದು ದಿನ ಹೀಗೆ ಮಾಡೋದು. ಪಾಂಡವಣ್ಣನ ಮನೆಗೆ ಹೋಗ್ತಾನೆ ಇರಲಿಲ್ಲ, ನಮ್ಮ ಮನೆಗೆ ಬರೋದು. ಈ ಪಾಂಡವಣ್ಣ ಯೋಚನೆ ಮಾಡೋದು, ಏನು ಮಾಡೋದು ಇದಕ್ಕೆ ಅಂತ. ಆ ಊರಲ್ಲಿ ಹೀಗೆ ನಮ್ಮ ರವಿಯಣ್ಣ ಅವ್ರ ಒಬ್ರು ಬುದ್ಧಿವಂತರು ಇದ್ರು, ಹಿರಿಯರಿದ್ರು. ರವಿಯಣ್ಣ ನಾನು ಈಗ ಜೀವಿಗೆ ಹತ್ರ ಒಂದು ಹಸು ಕೊಂಡ್ಕೊಂಡಿದ್ದೀನಿ, ಇದು ಮೇಯ ಬಿಟ್ರೆ ದಿನ ಜೀವಿಗೆ ಮನೆಗೆ ಹೋಗ್ತದೆ, ಏನು ಮಾಡೋದು ರವಿಯಣ್ಣ ಹೇಳಿದ್ರು, ಒಂದು ಕೆಲಸ ಮಾಡೋದು ನೀನು, ಅದ್ರ ಕೆಲವೊಂದು ಕರು ಹಾಕಿಸ್ಬಿಡು, ಆಗ ಎಲ್ಲೂ ಹೋಗೋದಿಲ್ಲ, ಅದು ಸೀದಾ ನಿಮ್ಮ ಮನೆಗೆ ಬರ್ತದೆ ಅಂತದ್ದು. ರವಿಯಣ್ಣ ಹೇಳಿದ್ರು ಸರಿ ಅಂದ್ಬಿಟ್ಟು ಪಾಂಡವಣ್ಣ ಏನು ಮಾಡಿದ್ರು, ಅದಕ್ಕೊಂದು ಸಂತಾನೋತ್ಪತ್ತಿ ಮಾಡಿಸಿ ಒಂದು ಕರು ಹಾಕ್ಸಿದ್ರು. ಮತ್ತೆ ಮೇಯ್ಬಿಟ್ರು. ಅದು ಮೇಯ್ಕೊಂಡು ಏನು ಮಾಡ್ತು, ತಿಂಗಳಿಗೆ ಮನೆಗೆ ಹೋಗ್ತಾ ಇದ್ದ ನನ್ನ ಮನೆಗೆ. ಕರು ಇಟ್ಟಲ್ಲ ಪಾಂಡವಣ್ಣನ ಮನೆ, ಸೀದಾ ಕರು ಹತ್ರ ಬಂತು. ಯಾಕೆ ಬಂತು? ಅದ್ರ ಕರು ಇತ್ತು. ಆ ಕರು ಇದರಿಂದ ಹಸು ಕರು ಹತ್ರಕ್ಕೆ ಬಂತು. ಈ ಕರು ಅನ್ನೋದು ಇದೆಯಲ್ಲ, ಇದೇ ಜ್ಞಾನ. ಈ ಜ್ಞಾನವನ್ನು ಸಂಪಾದನೆ ಮಾಡಿದಾಗ ನಿಮಗೆ ಎಲ್ಲವೂ ಅಲ್ಲಿಗೆ ಬರುತ್ತೆ ಅಂತ. ನಮ್ಮ ಸೀನಿಯರ್ ಹಡಲ್ಲಿ ಸೇರ್ಕೊಂಡಾಗ ನಮ್ಮ ಸೀನಿಯರ್ ಯಾವತ್ತೂ ನನ್ನನ್ನು ಜೂನಿಯರ್ ಅಂತೇಳಿ ಕರೀತಾ ಇರಲಿಲ್ಲ. ಈ ಆಲ್ವೇಸ್ ಯೂಸ್ ಟು ಕಾಲ್ ಮಿ ಆಸ್ ಈಸ್ ಮೈ ಕಲೀಗ್.
ನಂಗೆ ತುಂಬ ಸಂತೋಷ ಆಗ್ತಿತ್ತು. ನನಗೇನೂ ಗೊತ್ತಿರಲಿಲ್ಲ ಆ ಟೈಮಲ್ಲಿ, ಆದರೂ ಕೂಡ ನನ್ನನ್ನು ಅವತ್ತಿನ ದಿನ ಒಬ್ಬ ಜೂನಿಯರ್ ಅಂತೇಳಿ ಕರಿತಿರಲಿಲ್ಲ ಅವರು. ಆಲ್ವೇಸ್ ಯೂಸ್ ಕಾಲ್ ಮಿ ಆ್ಯಸ್ ನನ್ನ ಕಲಿಗೆ ಇವರು ಏನೇ ಇದ್ರು ಅವ್ರ ಹತ್ರ ಹೇಳಿ ಈ ರೀತಿ ಹೇಳ್ತಾಯಿದ್ರು. ಅದೇ ರೀತಿ ನಾವು ನ್ಯಾಯಾಲಯಕ್ಕೆ ಏನು ಪದಾರ್ಪಣೆ ಮಾಡೋಕ್ಕೆ ಎನ್ರೋಲ್ ಆಗಬೇಕು ಅಂತ ಎನ್ರೋಲ್ ಆಗುವಂಥ ಸಮಯದಲ್ಲಿ ಸುಮಾರು ಜನ ಅಡ್ವೊಕೇಟ್ಸ್ಗಳು ಬಂದಲ್ಲಿ ಹೇಳ್ತಾ ಇರೋ ಒಂದು ಮಾತು ಏನು ಅಂತಂತಂದರೆ, ಇಲ್ಲಿ ಸಲ್ಲದವನು ಅಲ್ಲಿ ಸಲ್ಲಲ್ಲ, ಅಲ್ಲಿ ಸಲ್ಲದವನು ಎಲ್ಲೂ ಸಲ್ಲದಂತನೂ ಅಡ್ವೊಕೇಸಿಲಿ ಸಲ್ತಾನೆ. ಈ ಮಾತನ್ನು ನಾನಂತೂ ಒಪ್ಪೋದಿಲ್ಲ. ಯಾಕಂತಂತಂದರೆ ಒಬ್ಬ ಅಡ್ವೊಕೇಟ್ ಆಗಿ ಒಬ್ಬ LLB ಮುಗಿಸ್ಕೊಂಡು ಅಡ್ವೊಕೇಟ್ ಆಗಿ ಎಂಟ್ರ್ ಆಗಬೇಕು ಅಂತಂದರೆ ಒನ್ಸ್ ಎ ಸ್ಟೂಡೆಂಟ್ ಆಫ್ ಲಾ ಈಸ್ ಆಲ್ವೇಸ್ ಎ ಸ್ಟೂಡೆಂಟ್ ಆಫ್ ಲಾ ಫಾರ್ ಇಸ್ ಲೈಫ್ ಟೈಮ್. ಅಂತಂದರೆ ಒಂದು ಸಾರಿ ಒಬ್ಬ ಲಾ ವಿದ್ಯಾರ್ಥಿಯಾಗಿ ಒಳಗೆ ಬಂದಂತಹನು ಆತನ ತನ್ನ ಸಾವಿನವರೆಗೂ ಕೂಡ ಆತನ ಓದ್ತಾನೆ ಇರಬೇಕು. ಇಲ್ಲಿ ಸುಮಾರು ಜನ ಹಿರಿಯ ವಕೀಲರುಗಳಿದ್ದೀವಿ, ಯಾರು ಕೂಡ ಅಷ್ಟೇ ಇದುವರೆಗೂ ಕೂಡ ಓದಿ ನಿಲ್ಲಿಸಿಲ್ಲ. ನಾನು BLD ಸರ್ ಕೇಳಬೇಕಂತ ಅನ್ಕೋತೀನಿ. ಸರ್ ತಾವು ಓದಿ ನಿಲ್ಲಿಸಿದ್ದೀರ ಸರ್ ಯಾವತ್ತಾದ್ರೂ? ಹಾಗೆ ತಾವೆಲ್ಲರೂ ಇದ್ದೀರಿ, ಎಲ್ಲರೂ ಸಹ ಅಷ್ಟೇ ಯಾವತ್ತಿಗೂ ಕೂಡ ಓದಿ ನಿಲ್ಸೋಕ್ಕಾಗದೇ ಇರ್ತಕ್ಕಂಥ ಪ್ರೊಫೆಷನ್. ಅಂಥ ಪ್ರೊಫೆಷನ್ನ ನಾವು ಇಲ್ಲಿ ಸಲ್ದಂತ ಅಲ್ಲಿ ಸಲ್ಲಲ್ಲ, ಅಲ್ಲಿ ಸಲ್ದಂತೂ ನಮ್ಮ ಪ್ರೊಫೆಷನಲ್ ಸಲ್ತಾನೆ ಅಂತ ಹೇಳೋದಕ್ಕೆ ಯಾವುದಕ್ಕೆ ಸಮಂಜಸ ಅಲ್ಲ ಅಂತ ಹೇಳ್ಕೊತೀನಿ. ಮತ್ತು ನಮ್ಮ ಸಾಹೇಬರುಗಳ ಮುಂದೆ ವಕೀಲರ ವರ್ತನೆಗಳು ಹೇಗಿರಬೇಕು ಅನ್ನೋದಕ್ಕೆ LLB ಫೈನಲ್ ಇಯರಲ್ಲಿ ಫೈನಲ್ ಸೆಮ್ಮಲ್ಲಿ ಒಂದು ಪಾಠ ಇದೆ. ಪಾಠ ಅಂತಂದರೆ ಒಂದು ಸಬ್ಜೆಕ್ಟು ಬಾರ್ ಆ್ಯಂಡ್ ಬೆಂಚ್ ರಿಲೇಷನ್ಶಿಪ್ ಅಂತಾರೆ. ಅದರಲ್ಲಿ ಒಬ್ಬ ವಕೀಲಿಗೆ ಇರಬೇಕಾಗಿದ್ದಂಥ ಎಸೆನ್ಷಿಯಲ್ ಕ್ವಾಲಿಟೀಸು ಇದನ್ನು ನಮಗೆ ವೈಭವಗಳಲ್ಲೂ ಕೇಳಿದ್ವಿ ಈ ಸರಿ ಎಲ್ಲ. ಏನು ಅಂತಂದರೆ ಒಬ್ಬ ಅಡ್ವೊಕೇಟು ನ್ಯಾಯಾಲಯದಲ್ಲಿ ಒಬ್ಬ ಸಾಹೇಬರುಗಳ ಮುಂದೆ ಹೇಗಿರಬೇಕು ಅನ್ನೋದಕ್ಕೆ ಬಾರ್ ಆ್ಯಂಡ್ ಬೆಂಚ್ ರಿಲೇಷನ್ಸಲ್ಲಿ ಹೇಳ್ತಾರೆ. ದ ಫಸ್ಟ್ ಆ್ಯಂಡ್ ಫೇರ್ಮೋಸ್ಟ್ ಡ್ಯೂಟಿ ಆಫ್ ಈಚ್ ಆ್ಯಂಡ್ ಎವ್ರಿ ಅಡ್ವೊಕೇಟ್ ಆರ್ ದ ಪ್ರಾಸಿಕ್ಯೂಟರ್ ಇಸ್ ಟು ಅಸಿಸ್ಟ್ ದ ಕೋರ್ಟ್. ಯಾವಾಗಲೂ ಕೂಡ ನಾವು ನ್ಯಾಯಾಲಯಕ್ಕೆ ನೆರವನ್ನು ಕೊಡ್ತೀವಿ. ನಿಮ್ಗೆ ಹೇಳಲೇಬೇಕು, ಅದು ನಿಮ್ಗೆ ಎಷ್ಟು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೋ ಗೊತ್ತಿಲ್ಲ. ಒಂದು ಕೇಸಲ್ಲಿ ಡಿಫೆಂಡೆಂಟು ವಕಾಲತ್ ಹಾಕಬೇಕು ಅಂತ ತಗೊಂಡು ಬಂದ. ಸೀನಿಯರು ಯಾಕೆ ಕೊಟ್ಟರೋ ಗೊತ್ತಿಲ್ಲ. ಸೀನಿಯರು ನೀವು ಇದನ್ನು ವಕಾಲತ್ ಹಾಕ್ಬಿಡಿ, ನಿಮ್ಮ ಹೆಸರಲ್ಲೇ ವಕಾಲತ್ ಹಾಕಿ ಅಂತ ಹೇಳಿದ್ರು. ನಾನು ವಕಾಲತ್ ಹಾಕಿದೆ. ಅವನ್ನ ಪಾರ್ಟಿಗೆ ಕೇಳಿದೆ ಡಾಕ್ಯುಮೆಂಟ್ಸ್ ಕೊಡ್ರಿ ಅಂತ. ಅವನ ಸರ್ ನನ್ನ ಹತ್ರ ಒಂದು ಡಾಕ್ಯುಮೆಂಟ್ಸು ಇಲ್ಲ, ಬಟ್ ನಾನು ಜಮೀನು ಉಳುಮೆ ಮಾಡ್ತಿದ್ದೀನಿ, ನನ್ನ ಹತ್ರ ಒಂದೂ ಇಲ್ಲ ಸರ್ ಅಂತ. ಆವಾಗ ಗೊತ್ತಾಯ್ತು ನನಗೆ ಸೀನಿಯರ್ ಯಾಕೆ ನನ್ನ ಹತ್ರ ವಕಾಲತ್ ಹಾಕ್ತಿದ್ದೆ ಫುಲ್ಲು. ಆಮೇಲೆ ಅಲ್ಲಿ ಆವಾಗ ಚೆಲುಮೂರ್ತಿ ಅಂತ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದಾರೆ. ಅವ್ರ ಮುಂದೆ ಡೈಲಿ ಹೋಗೋದು ರಿಟರ್ನ್ ಸ್ಟೇಟ್ಮೆಂಟ್ ಆಗಿ ಇನ್ನೇನು ಜಡ್ಜ್ಮೆಂಟ್ ಆರ್ಗ್ಯುಮೆಂಟ್ ಸ್ಟೇಜಿಗೆ ಬಂತು ಅನ್ನೋ ಸ್ಟೇಜಲ್ಲಿ ಅಪ್ಲಿಕೇಶನ್ ಹಾಕಿ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿದೆ. ಆಮೇಲೆ ಮತ್ತೆ ಅದೇ ಥರ ಏನು ಸ್ಟೇಜ್ ಜಂಪ್ ಮಾಡಿಸೋದು ಹಾಕೋದು, ಜಂಪ್ ಮಾಡಿಸೋದು ಹಾಕೋದು. ಲಾಸ್ಟಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ಗೆ 3-4 ಸಲ ರೀಕಾಲ್ ಮಾಡಿದ್ಮೇಲೆ ನಾನು ಅದು ಕಾಲ್ ಮಾಡಿದ್ಮೇಲೆ ಹೋಗ್ತಿದ್ದೆ, ಬೇಕು ಅಂತಲೇ ಕಾಲ್ ಮೇಲೆ ಹೋಗೋದು. ಇವನು ಡಿಲೇ ಮಾಡಿ ಸಮಯ ಅಂತ ನಮ್ಮ ಕ್ಲೈಂಟು. ಆಮೇಲೆ ಬೇರೆ ದುಡ್ಡು ತಗೊಂಡು ಬರೋಣ ಸರ್, ಇಟ್ಕೊಳ್ಳಿ ಸರ್ ಅನ್ನೋ ನಮಗೆ ಭಯ. ಅಷ್ಟೊಂದು ನಮ್ಮ ಏನು ಕೇಸ್ ಇಲ್ಲ, ಸುಮ್ಮನೆ ಹೆಸರು ಕೆಡಿಸ್ಕೋಬೇಕಾಗುತ್ತೆ ಅಂತ. ಲಾಸ್ಟಲ್ಲಿ ಒಂದ್ಸಲ ಹೋಗ್ಬಿಟ್ಟು ಹುಡುಕ್ತಾ ಇದೆ ಫೈಲು ಬೆಂಚ್ ಕ್ಲರ್ಕ್ ಹತ್ರ. ಎಲ್ಲಿ ಫೈಲ್ ಅದು OS ನಂಬರ್ ಇನ್ನೂ ಇದೆ, ಇನ್ನೂ ಜ್ಞಾಪಕ ಅದು 8/8 ಅಂತೇನೋ ಇರ್ತದು. ಎಲ್ಲಿ ಫೈಲ್ ಹೋಗ್ತದೆ. ಆಗ ಸಾಹೇಬ್ರ ಮೇಲ್ಗಡೆ ಹುಡ್ಕೋದು, ಈ ಹುಡುಕರು ಸಿಕ್ಕಲ್ಲದು, ಇಲ್ಲಿದೆ ಫೈಲ್, ಇವತ್ತು ನೀವು ಏನೇ ಮಾಡಿಸಿ ಬಿಡೋದಿಲ್ಲ. CPC ಎಷ್ಟು ಅಪ್ಲಿಕೇಶನ್ ಇದೆ, ಎಷ್ಟು ಪ್ರಾವಿಷನ್ ಇದೆ, ಅಷ್ಟೊಂದು ಅಪ್ಲಿಕೇಶನ್ ಹಾಕಿದೆಯಾ, ಎಲ್ಲ ರಿಜೆಕ್ಟ್ ಆಗಿದ್ದೀವಿ. 3,000 ಲಾಸ್ಟ್ ಹಾಕೋದು. ಇಂಜೆಕ್ಷನ್ ಶೂಟಲ್ಲಿ ಕಮಿಷನರ್ಗೆ ಅಪ್ಲಿಕೇಶನ್ ಫೈಲ್ ಮಾಡಿದೆ, ಏನೇನೋ ಮಾಡಿದೆ. ಎಲ್ಲ ಫುಲ್ಲು ಅಪ್ಲಿಕೇಶನ್ನು ಅವ್ರು ಅಡ್ಮಿಟ್ ಮಾಡ್ತಿದ್ರೆ ಪ್ಲೇನ್ ರಿಜೆಕ್ಷನ್ಗೆ ಹಾಕಿದೆ. ಏನೇನೋ ಮಾಡಿದ್ರು ಬಿಡಲಿಲ್ಲ. ಇವತ್ತು ಮಾಡಲೇಬೇಕು ಅಂತ ಹೇಳಿ ಆಯ್ತು ಸ್ವಾಮಿನೂ ಫೈನಲ್ ಸ್ಟೇಜಿಗೆ ಬಂದುಬಿಟ್ಟಿದೆ. ನಾನು ಮಾಡ್ತೀನಿ, 3 ಗಂಟೆಗೆ ಮಾಡ್ತೀನಿ ಅಂತೇಳಿ ಕ್ರಾಸ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಮಾಡಿದೆ. ಕ್ರಾಸ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಅನ್ಫಾರ್ಚುನೇಟ್ಲಿ ಅವಳು ಪೊಸೆಷನ್ ಒಪ್ಕೋಬೋದು ನಮ್ಮ ಕ್ಲೈಂಟ್. ಆ ಪೊಸೆಷನ್ ಒಪ್ಕೊಂಡ ತಕ್ಷಣ ನಾನು ಅಡ್ವರ್ಸ್ ಪೊಸಿಷನ್ ಮೇಲೆ ಕ್ರಾಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಎಷ್ಟನೇ ತಾರೀಕಿಗೆ ಬಂದರು, ಯಾವಾಗ ಬಂತು, ಏನು ಅಂತ ಎಲ್ಲ ಅಡ್ಮಿಟೆಡ್ ಆದಾಗ ಒಂದು ಸಾಹೇಬ್ರು ಒಂದು ಮಾತು ಹೇಳಿದ್ರು ಅವಾಗ, ದಿಸ್ ಇಸ್ ದಿ ಬ್ಯೂಟಿ ಆಫ್ ದಿ ಪ್ರೊಫೆಷನ್ ಅಂತ. ಆವಾಗ ಎಷ್ಟು ನಮಗೆ ಖುಷಿ ಆಯ್ತು ಅಂತಂತಂದರೆ ಸಾಹೇಬ್ರು ಹೇಳಿದ್ರು ದಿಸ್ ಇಸ್ ದಿ ಬ್ಯೂಟಿ ಆಫ್ ಪ್ರೊಫೆಷನ್ ಅಂತ. ಆಮೇಲೆ ಹೊರಗಡೆ ಬಂದು ಅವನು ಅಷ್ಟು ದಿನದಿಂದ ದುಡ್ಡು ತಂದು ಸುಮ್ಮನೆ ಜೇಬಲ್ಲಿ ಇಟ್ಟಿರ್ತೀರ, ಇವತ್ತು ಕೊಡೋ ದುಡ್ಡು ಅಂತ ಆವಾಗ ಆಫ್ಟರ್ ಲ್ಯಾಪ್ಟಾಪ್ ಅದು. ಅದ್ರ ಮೇಲೆ ಅವ್ರಿಗೆ ಖಾತೆನೂ ಆಯಿತು, ಮತ್ತು ಅಡ್ವಾನ್ಸ್ ಪರ್ಸನ್ ಮೇಲೆ ಸೂಟ್ ಹಾಕೊಂಡು ಅದು ಸೂಟು ಡಿಗ್ರಿನೂ ಆಯಿತು. ಪಾಪ ಈಗ ಅವನು ಇದು ಮಾಡ್ತಾ ಇದ್ದಾನೆ ಪ್ರತಿದಿನ. ಇವಾಗ ಆ ಕೇಸ್ ಇನ್ನ ನಗ ಏನಂತಂದ್ರೆ ಜೋಕ್ ಏನಂತಂದ್ರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ನಾಪೋಕ್ಲು ಕಕ್ಕಬ್ಬೆ ವಿರಾಜಪೇಟೆ ಸಂಪರ್ಕಿಸುವ ಮುಖ್ಯ ರಸ್ತೆಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆ ಅಧ್ವಾನವಾಗಿದ್ದು ತೀವ್ರ ಸಮಸ್ಯೆ ಎದುರಿಸುವಂತಾಗಿದೆ. ನಾಪೋಕ್ಲು ಕಕ್ಕಬ್ಬೆ ವಿರಾಜಪೇಟೆ ಸಂಪರ್ಕಿಸುವ ಮುಖ್ಯ ರಸ್ತೆಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆ ಅಧ್ವಾನಗೊಂಡಿದ್ದು ತೀವ್ರ ಸಮಸ್ಯೆ ಎದುರಾಗಿದೆ. ಕಳೆದ 2 ದಿನಗಳಿಂದ ನಾಪೋಕ್ಲು ವ್ಯಾಪ್ತಿಯಲ್ಲಿ ಮಳೆಯಾಗುತ್ತಿದ್ದು ನಾಪೋಕ್ಲು ಸಮೀಪದ ಕೊಳಕೇರಿ ಎಂಬಲ್ಲಿ ರಸ್ತೆ ಮೇಲೆ ಮಳೆ ನೀರು ನಿಂತು ವಾಹನ ಸಂಚಾರ ಹಾಗೂ ಪಾದಚಾರಿಗಳಿಗೆ ತೀವ್ರ ಸಮಸ್ಯೆ ಎದುರಾಗಿದೆ. ಮಳೆ ಸುರಿದರೆ ಕೆಸರು ನೀರು ತುಂಬಿಕೊಂಡು ಶಾಲಾ ಮಕ್ಕಳು ಶಾಲೆಗೆ ತೆರಳಲು ತೊಂದರೆಯಾಗುತ್ತಿದೆ ಎಂದು ಗ್ರಾಮಸ್ಥರು ಅವರೊತ್ತು ತೋಡಿಕೊಂಡಿದ್ದಾರೆ. ಮಳೆ ಬಂದಾಗ ರಸ್ತೆ ಪೂರ್ತಿ ಕೆಸರು ನೀರು ತುಂಬಿಕೊಂಡು ತೊಂದರೆಯಾಗುತ್ತಿದೆ. 5-6 ವರ್ಷಗಳಿಂದ ಇದೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ.
ಸ್ಥಳೀಯರೇ ಚರಂಡಿ ನಿರ್ಮಿಸಿ ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡುತ್ತಿದ್ದೇವೆ ಎಂದು ಸ್ಥಳೀಯರಾದ ಹಮೀದ್ ಮೊಹಮ್ಮದ್ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಸಂಬಂಧಪಟ್ಟವರು ಕೂಡಲೇ ಚರಂಡಿ ವ್ಯವಸ್ಥೆ ಕೈಗೊಂಡು ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡಿ ಸಮಸ್ಯೆಯನ್ನು ಪರಿಹರಿಸಬೇಕೆಂದು ಮನವಿ ಮಾಡಿದ್ದಾರೆ. ಈಗ ಪಂಚಾಯತ್ ಏನಾದ್ರು ಮಾಡಬೇಕಂದ್ರೆ ಈ ಕಡೆ ದೊಡ್ಡ ಚರಂಡಿ ತಗೋಬೇಕು ಸರ್. ಚರಂಡಿ ತಗೊಂಡ್ರೆ ಮಾತ್ರ ನೀರು ಸರಿಯಾಗಿ ಹೋಗೋದು, ಇಲ್ಲಾಂದ್ರೆ ನೀರು ಹೋಗೋದೇ ಇಲ್ಲ. ಇದು ಇವಾಗ ಇಷ್ಟು ಚಿಕ್ಕದೊಂದು ಮಳೆಯಲ್ಲಿ ಇಷ್ಟಿದೆ, ಅವಾಗ ಮಳೆಗಾಲದಲ್ಲಿ ಇಲ್ಲಿ ಕಂತ ಇರ್ತದೆ ನೀರು, ನಡೆದಾಡಕ್ಕೂ ಆಗಲ್ಲ, ಮಕ್ಕಳಿಗೆ ಬಹಳ ಕಷ್ಟ ಆಗ್ತದೆ. ನ್ಯೂಸ್ ಗಮಕ್ಕಾಗಿ ದುಗ್ಗಳ ಸ್ಥಾನಂದ ನಾಪೋಕ್ಲು. ಕ್ಯಾರ್ಪೇಟೆ ತಾಲೂಕು ಕತ್ತರಘಟ್ಟ ಗ್ರಾಮದಲ್ಲಿ ಶಾಸಕರ ಅನುದಾನದಲ್ಲಿ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ಎಚ್.ಟಿ. ಮಂಜು ಭೂಮಿ ಪೂಜೆ ನೆರವೇರಿಸಿದರು. ಕೆಆರ್ಪೇಟೆ ತಾಲೂಕು ಕತ್ತರಘಟ್ಟ ಗ್ರಾಮದಲ್ಲಿ ಶಾಸಕರ ಅನುದಾನದಲ್ಲಿ ಹಾಗೂ ನಿವೃತ್ತ ಇಂಜಿನಿಯರ್ ಶಿವಕುಮಾರ್ ಸಹಕಾರದಿಂದ 1.85 ಕೋಟಿ ರುಗಳ 2.8 ಕಿಲೋಮೀಟರ್ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ಎಚ್.ಟಿ. ಮಂಜು ಭೂಮಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಶಾಸಕ ಎಚ್.ಟಿ. ಮಂಜು, ಈ ಬಾರಿ ತಾಲೂಕಿನಾದ್ಯಂತ ಉತ್ತಮ ಮಳೆಯಾಗಿದೆ ಎಂಬುದು ಒಂದು ಕಡೆ ಖುಷಿಯಾದರೆ ರಸ್ತೆಗಳು ಮಳೆಯಿಂದಾಗಿ ಹದಗೆಟ್ಟಿವೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡುತ್ತಿಲ್ಲ. ಅದರಲ್ಲೂ ವಿರೋಧ ಪಕ್ಷದ ಶಾಸಕರಿಗೆ ಅನುದಾನ ಎಂಬುದು ಮರೀಚಿಕೆಯಾಗಿದೆ. ನಾನು ಹೋರಾಟ ಮನೋಭಾವನೆಯಿಂದ ಬಂದವನಾದ್ದರಿಂದ ಇದು ಒಂದು ಸವಾಲಿನ ಕೆಲಸವಾಗಿದೆ. ತಾಲೂಕಿನ ಅಭಿವೃದ್ಧಿಯ ಏಕೈಕ ದೃಷ್ಟಿಯಿಂದ ನಾನು ಯಾವುದೇ ಹೋರಾಟಕ್ಕೆ ಸಿದ್ಧನಿದ್ದೇನೆ ಎಂದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪರಮೇಶ್, ವಿಜಯಮ್ಮ, ಹಾಲೆಂಡ್ ಡೈರಿ ಕಾರ್ಯದರ್ಶಿ ಚಂದ್ರಶೇಖರ್, ಟಿಎಪಿಸಿಎಂಎಸ್ ನಿರ್ದೇಶಕ ತೇರ್ನಹಳ್ಳಿ ಬಲದೇವ್, ಎಸ್ಟಿಎಂಸಿ ಅಧ್ಯಕ್ಷರಾದ ಜಗದೀಶ್, ಕಾಯಿ ಮಹೇಶ್, ಪ್ರಸನ್ನ, ವೆಂಕಟೇಶ್, ರಂಗಣ್ಣ, ಚನ್ನಕೇಶವ, ವಿಶ್ವನಾಥ್, ಕುಮಾರ್, ಸತೀಶ್, ಚಂದ್ರಹಾಸ್, ರವಿ, ಗಣೇಶ್, ತಿಮ್ಮೇಗೌಡ, ಸ್ವಾಮಿಗೌಡ, ಬಾಬು, ಚಂದ್ರಶೇಖರ್, ಶಾಸಕರ ಆಪ್ತ ಸಹಾಯಕ ಪ್ರತಾಪ್ ಅರಳಗುಪ್ಪೆ ಸೇರಿದಂತೆ ಇತರರು ಇದ್ದರು. ಕತ್ತರಘಟ್ಟ ಗ್ರಾಮಕ್ಕೆ ಈ ಗ್ರಾಮದ ನಿವೃತ್ತ ಮುಖ್ಯ ಅಭಿಯಂತರರು ಶಿವಕುಮಾರ್ ಅವರ ಸಹಕಾರದೊಂದಿಗೆ ಮತ್ತು ನಾವು ಶಾಸಕರು ಇಬ್ಬರು ಜಂಟಿಯಾಗಿ ಒಂದು ಪ್ರಯತ್ನದಿಂದ 1,85,00,000 ಒಂದು ಕಾಮಗಾರಿ ಗುಡ್ಡಿ ಪೂಜೆ ಮಾಡಿದ್ದೀವಿ. ಇದು ORF ಫಂಡು 2.8 ಕಿಲೋಮೀಟ್ರು ರಸ್ತೆ ಮತ್ತು ಪಕ್ಕದಲ್ಲಿ 200 ಮೀಟ್ರು ಡ್ರೈನ್ ಮಾಡೋದ್ರ ಮುಖಾಂತರ ಮಾಡೋಕ್ಕೆ ಒಂದು ತಾಂತ್ರಿಕ ಅನುಮೋದನೆ ಇದ್ದು ಒಂದು ಅಂದಾಜು ಪಟ್ಟಿನ ಅರ್ಜಿ ಅನುಮೋದನೆ ಆಗಿದೆ. ಅದ್ರ ಪ್ರಕಾರ ಪೂಜೆ ಮಾಡಿದ್ವಿ. ಕೆಲಸನ ಸಂಬಂಧಪಟ್ಟ ಏಜೆನ್ಸಿಗಳು ಆಲ್ರೆಡಿ ಟೆಂಡರ್ ಆಗಿ ಅವರು ಸಹ ಇಲ್ಲೇ ಇದ್ದಾರೆ. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮದ ಮುಖಂಡರು ಎಲ್ಲರೂ ಒಡಗೂಡಿ ಪೂಜೆ ಮಾಡಿದ್ವಿ. ಗುಣಮಟ್ಟದ ಕೆಲಸನ ಮಾಡಿಸ್ಕೊಂಥ ಜವಾಬ್ದಾರಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಸಂಬಂಧಪಟ್ಟ ಇಲಾಖೆಯವರಾಗಿದೆ. ಜೊತೆ ಗ್ರಾಮದ ಮುಖಂಡರು ಸಹ ಗುಣಮಟ್ಟದ ಕೆಲಸ ಮಾಡಿಕೊಳ್ಳಿಕ್ಕೆ ಅವರು ಅದು ನಿಗಾವಹಿಸಿ ಗುಣಮಟ್ಟದ ಕೆಲಸ ಮಾಡಿಕೊಳ್ಳಿ, ಏಜೆನ್ಸಿಯವರು ಗುಣಮಟ್ಟದ ಕೆಲಸ ಮಾಡಲಿ ಅನ್ನೋ ಸಂದರ್ಭ ಮಾತನಾಡಿ ಸಂದರ್ಭ ಹೇಳಿ ಒಂದು ಕತ್ತರಘಟ್ಟ ಗ್ರಾಮ ಮಾದರಿ ಗ್ರಾಮ. ಬಹುತೇಕ ಎಲ್ಲರೂ ಸಹ ಹೆಚ್ಚಿನದಾಗಿ ವಿದ್ಯಾವಂತರಿದ್ದಾರೆ. ಒಂದು ವಿದ್ಯಾವಂತಿಯಿಂದ ಕೂಡಿರುವಂಥ ಗ್ರಾಮ ಇದಾಗಿದೆ. ಈ ಕಾಮಗಾರಿನ ಉತ್ತಮವಾಗಿ ಬಳಸ್ಕೊಳ್ಳಿ. ಜೊತೆಗೆ ನಾನು ಸಹ ನಮ್ಮ ಶಾಸಕರ ನಿಧಿಯಿಂದ 3-4 ಲಕ್ಷ ಕಾಂಪೌಂಡ್ಗೂ ಸಹ ಹಾಕಿದ್ದೀವಿ. ಅದನ್ನು ಸಹ ದೇವ್ರ ಸ್ಕೂಲ್ ಕಾಂಪೌಂಡ್ಗೆ ದಾನಿಗಳಾದಂಥ ಶಿವಕುಮಾರ್ ಅವರು ತಮ್ಮ ಗ್ರಾಮಕ್ಕೆ ಏನಾರು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರ ಸ್ವಂತ ಪಾಕೆಟ್ ದುಡ್ಡಲ್ಲಿ ಅವ್ರ ಸ್ವಂತ ದುಡ್ಡಲ್ಲಿ ಸ್ಕೂಲ್ ಕಟ್ಸ್ಕೊಟ್ಟಿದ್ದಾರೆ. ಆ ಸ್ಕೂಲ್ಗೆ ಮಕ್ಕಳನ್ನ, ತಮ್ಮ ಗ್ರಾಮದ ಮಕ್ಕಳನ್ನ ಹೊರಗಡೆ ಎಲ್ಲ ಹೋಗ್ದಂಗೆ ಇಲ್ಲೇ ಸರ್ಕಾರಿ ಶಾಲೆಗೆ ದಾಖಲಿಸಿ ಅವರು ಪಟ್ಟಂಥ ಶ್ರಮಕ್ಕೆ ಅವರ ಒಂದು ಪ್ರಯತ್ನಕ್ಕೆ ಪ್ರತಿಫಲ ಸಿಗುವಂಥ ನಡೆಸ್ಕೊಳ್ಳೋದು ಗ್ರಾಮದ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅವರೆಲ್ಲರ ಕರ್ತವ್ಯ ಆಗಿದೆ. ಸಂಪೂರ್ಣವಾಗಿ ಅದು ಸದುಪಯೋಗ ಪಡ್ಕೊಳ್ಳಿ ಅನ್ನೋ ಮಾತನಾಡಿ ಸಂದರ್ಭದಲ್ಲಿ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸಮುದಾಯ ಭವನದಲ್ಲಿ ಭೂಮಿಕಾ ರೈತ ಉತ್ಪಾದಕರ ಸಮಿತಿ ವತಿಯಿಂದ ರೈತರ ದಿನಾಚರಣೆಯನ್ನು ಆಚರಿಸಲಾಯಿತು. ಕೆಆರ್ಪೇಟೆ ತಾಲೂಕು ಕತ್ತರಘಟ್ಟ ಗ್ರಾಮದಲ್ಲಿ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರು ಭೂಮಿ ಪೂಜೆ ನೆರವೇರಿಸಿದರು. ನಾಪೋಕ್ಲು ಕಕ್ಕಂಬೆ ವಿರಾಜಪೇಟೆ ಸಂಪರ್ಕಿಸುವ ಮುಖ್ಯ ರಸ್ತೆಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆ ಅಧ್ವಾನವಾಗಿರುವ ಘಟನೆ ನಡೆದಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.